ಇವು ಗುಂಡಿಗಳಲ್ಲ, ಭ್ರಷ್ಟಾಚಾರದ ಹುಂಡಿಗಳು, ಯಮಲೋಕದ ಕೊಂಡಿಗಳು ಎಂಬ ಅಭಿಯಾನವನ್ನ ಕೆಆರ್ಎಸ್ ಪಕ್ಷದ ಬೆಂಗಳೂರು ನಗರ ಘಟಕದಿಂದ ವಿನೂತನ ಅಭಿಯಾನವನ್ನ ಇಂದು ಬೆಂಗಳೂರಿನ ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ಮುಖ್ಯ ರಸ್ತೆಯಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದ್ದ ಕಾರಣ ಕೆಲ ಕಂಪನಿಗಳು ಬೆಂಗಳೂರು ತೊರೆಯುವ ಬಗ್ಗೆ ವ್ಯಾಪಕ ಚರ್ಚೆಯಾಗಿತ್ತು. ಬೆಂಗಳೂರಿನ ಜನ ರಸ್ತೆ ಗುಂಡಿ ಬಗ್ಗೆ ಭಾರಿ ಬೇಸರ ವ್ಯಕ್ತಪಡಿಸಿದ್ರು. ರಸ್ತೆ ಗುಂಡಿಗಳ ಕಾರಣ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಿತ್ತು. ಇಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನ ಲಗ್ಗೆರೆ ಮುಖ್ಯ ರಸ್ತೆಯಲ್ಲಿರುವ ಗುಂಡಿಗಳ ಮಧ್ಯೆ ಭಾರಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರಸ್ತೆ ಗುಂಡಿಗಳಿಗೆ ಕಾರಣಕರ್ತರಾದ ಬಿಜಿಎ ಅಧ್ಯಕ್ಷರಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಪೋಸ್ಟುಗಳನ್ನು ಅಂಟಿಸಿದರು. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಇದೇ ರೀತಿ ಅಭಿಯಾನವನ್ನ ಮಾಡಲಾಗುವುದು ಎಂದು ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ದೀಪಕ್ ತಿಳಿಸಿದರು. ನಮಸ್ಕಾರ ಬಂಧುಗಳೇ, ನಾನು ದೀಪಕ್ ಸಿಎನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ. ಇವತ್ತು ಪಕ್ಷದ ವತಿಯಿಂದ ಬೆಂಗಳೂರು ನಗರ ಘಟಕದ ವತಿಯಿಂದ ಇವು ಗುಂಡಿಗಳಲ್ಲ, ಭ್ರಷ್ಟಾಚಾರದ ಹುಂಡಿಗಳು, ಯಮಲೋಕದ ಕೊಂಡಿಗಳು ಅಂತ ಅಂದ್ಬಿಟ್ಟು ಒಂದು ಅಭಿಯಾನವನ್ನು ಆರಂಭಿಸಿದ್ದೀವಿ. ಇದು ಇಲ್ಲಿನ ಸರ್ಕಾರದ ಭ್ರಷ್ಟ ರಾಜಕಾರಣಿಗಳಿಗೆ ಇದು ಒಂದು ದುಡ್ಡು ಮಾಡುವಂಥ ಗುಂಡಿಗಳು. ಅದ್ರ ಮೂಲಕ ತುಂಬಿಸ್ತೀವಿ ಮತ್ತೆ ರಸ್ತೆ ಮಾಡ್ತೀವಿ, ತುಂಬಿಸ್ತೀವಿ ರಸ್ತೆ ಮಾಡ್ತೀವಿ ಅಂತ ಒಂದು ನಾಟಕವನ್ನು ಆಡ್ತಿದ್ದಾರೆ. ಅದರಿಂದ ಅವರಿಗೆ ಭ್ರಷ್ಟಾಚಾರದ ಗುಂಡಿಗಳು ಅಂತಂದ್ಬಿಟ್ಟು ನಾವು ಅದಕ್ಕೆ ಹಣ ಸುರಿದ್ಬಿಟ್ಟು ತೊಗೊಳ್ಳಿ ಎಷ್ಟು ಬೇಕಾದರೂ ಅಂತಂದ್ಬಿಟ್ಟು ಒಂದು ಅಭಿಯಾನವನ್ನು ಮಾಡಿದ್ದೀವಿ. ಅದೇ ರೀತಿ ನಾವು ಪೋಸ್ಟ್ಗಳನ್ನು ಅಂಟಿಸಿ ಇದಕ್ಕೆಲ್ಲ ಕಾರಣರು ಜಿಬಿಎ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಾಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಕಾರಣರು ಅಂತಂದ್ಬಿಟ್ಟು ಜನರಿಗೆ ತಿಳಿಸುವಂಥ ಒಂದು ಅಭಿಯಾನವನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ಫ್ಲೆಕ್ಸ್ಗಳನ್ನ ಹಾಕುವಂಥದ್ದು, ಇದು ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಪಕ್ಷದ ಬಹುತೇಕ ಎಲ್ಲ ಪದಾಧಿಕಾರಿಗಳು ನಾವು ಇಲ್ಲಿ ಇವತ್ತು ಹಾಜರಿದ್ದೀವಿ. ಅದೇ ರೀತಿ ಇನ್ನು ಈ ಗುಂಡಿ ಮುಚ್ಚೋ ತನಕನೂ ನಿರಂತರವಾಗಿ ಇವರಿಗೆ ಅವಮಾನ ಮಾಡುವಂಥದ್ದು ಮತ್ತು ಜನರಿಗೆ ತಿಳಿಸುವಂಥದ್ದು, ಪ್ರಮುಖವಾಗಿ ಯಾರು ಕಾರಣರು ಅಂತ ಅಂದ್ಬಿಟ್ಟು ಈ ಅಭಿಯಾನ ಬೆಂಗಳೂರಿನಾದ್ಯಂತ ನಡೆಯುತ್ತೆ. ಇದು ನಿರಂತರವಾಗಿ ನಡೆಯುತ್ತೆ. ಇದಕ್ಕೆ ರಾಜ್ಯದ ಜನರು, ಅದರಲ್ಲೂ ಬೆಂಗಳೂರಿನ ಜನರು ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಟ್ಟಿನಲ್ಲಿ ಬೆಂಗಳೂರಿನ ರಸ್ತೆಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಎಂದು ಕಾದ್ ನೋಡಬೇಕಿದೆ. ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಪತ್ರಿಕೋದ್ಯಮಕ್ಕೆ ನಿಮ್ಮ ಆರ್ಥಿಕ ಸಹಾಯ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ.